ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಎಲ್ಲರೂ ಲಿವಿಂಗ್ ಹಾಲಲ್ಲಿ ಕೂತಿರ್ತಾರೆ. ಶ್ರವಣು ಶಾರದನ್ನ ನೋಡ್ತಾ ಇರ್ತಾನೆ, ಮತ್ತು ಎಲ್ಲರೂ ಮೆಹಂದಿ ಹಾಕ್ಕೊಳ್ಳೋದು ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಶ್ರವಣ ಇವಳು ಶಾರದಾ ಯಾವಾಗಲೂ ಏನೋ ಯೋಚನೆ ಮಾಡೋ ಮೂಡಲೇ ಇರ್ತಾಳೆ. ಅವನಿಗೆ ಯಾವಾಗ ಇವಳು ಸರಿ ಹೋಗ್ತಾಳೆ ಅನ್ನೋದು ಒಂದು ಚಿಂತೆ. ನನ್ನ ಹೆಂಡತಿ ಥರ ಯಾವಾಗ ಇರ್ತಾಳೆ, ಯಾವಾಗ ಸರಿ ಹೋಗ್ತಾಳೆ ಅನ್ನೋದೇ ಒಂದು ಚಿಂತೆ ಆಗಿರುತ್ತೆ ಶ್ರವಣಂದು. ಮತ್ತೇನು ಮಾಡೋಕ್ಕಾಗಲ್ಲ, ಯೋಚನೆ ಮಾಡ್ತಾ ಇರ್ತಾನೆ. ಯಾರಾದ್ರೂ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಈಗಿರುವಾಗ ಇನ್ನೇನು ಮದುವೆ ಬಂತು, ಇನ್ನು ಮೆಹಂದಿ ಶಾಸ್ತ್ರ, ಒಡವೆ ಬಟ್ಟೆ ಎಲ್ಲ ಆಗೋಯ್ತು. ಮೆಹಂದಿ ಶಾಸ್ತ್ರ ಮಾಡ್ಕೋಬೇಕು. ಹಂಗಾಗಿ ಸುಮ್ಮನೆ ಒಂದು ಹಾಕಕ್ಕೆ ಬರುತ್ತೋ ಇಲ್ವೋ ಅಂತೇಳ್ಬಿಟ್ಟು ಮೆಹಂದಿ ಹಾಕ್ಕೊಳ್ಳೋಣ ಇವತ್ತು ಸುಮ್ಮನೆ ನಾವೆಲ್ಲ ಕೂತ್ಕೊಂಡು ಅಂತ ಮೆಹಂದಿ ಹಾಕ್ಕೊತಾ ಇರ್ತಾರೆ. ಆ ಮೆಹಂದಿ ಹಾಕ್ಕೊಳ್ಳುವಾಗ ಅಂಜುಗೆ ಸಂಗೀತ ಮೆಹಂದಿ ಹಾಕ್ತಾ ಇರ್ತಾಳೆ. ಆಮೇಲೆ ನಿಕ್ಕಿ ಹಾಕು ಅಂತ ಹೇಳ್ತಾರೆ. ನನಗೆ ಅವೆಲ್ಲ ಬರಲ್ಲಪ್ಪ, ನಾನು ಹಾಕಲ್ಲ ಅಂತಾನೆ ಅವನು. ಬರುತ್ತೆ ಹಾಕು, ಕಲಿಯೋದು ಯಾವಾಗ ನೀನು ಅಂತ ಹೇಳ್ತಾ ಇರ್ತಾಳೆ. ಆದರೆ ಅವನು ಹಾಕಲ್ಲ, ನೀನೇ ಹಾಕಿ ಅಂತೇಳಿ ಹೇಳಿರ್ತಾನೆ. ಹಂಗಾಗ್ಬಿಟ್ಟು ಅವರಮ್ಮ ಹಾಕ್ತಾ ಇರ್ತಾಳೆ ಅಂಜುಗೆ. ಅಂಜು ಕೈ ಕೊಟ್ಟಿರ್ತಾಳೆ, ಹಾಕ್ತಾ ಇರ್ತಾಳೆ. ಈ ಕಡೆ ಭೂಮಿ ಶಾರದಂಗೂ ಹಾಕ್ತಾ ಇರ್ತಾಳೆ. ತುಂಬ ಖುಷಿಯಾಗಿ ಹಾಕೋದೇ ಆಗಿರುತ್ತೆ. ಎಲ್ಲರಿಗೂ ಸಡಗರ ಒಂದು ರೀತಿ. ಈ ರೀತಿ ಸಮಾರಂಭಗಳು ಬಂದಾಗ ಎಲ್ಲರೂ ಸಂತೋಷವಾಗಿ ಸಡಗರದಿಂದ ಭಾಗವಹಿಸೋದು ಸಹಜ. ನಿಮ್ಮ ಹತ್ರ ಸಂಗೀತ ಗಂಡಿಗೆ ಒಂದು ವ್ಯವಹಾರ ಒಂದಾಯಿತು, ಅವನ ಕತೆ ಆಯಿತು. ಹಂಗೆ ಏನೋ ಒಂಥರ ಮೂಡಿ ಥರ ಅವನ ಪಾಡಿಗೆ ಅವನು ಕೂತ್ಕೊಂಡ್ಬಿಡ್ತಾನೆ. ಯಾವಾರು ಮಾತಾಡಿದಾಗ ಮಾತಾಡ್ತಾನೆ, ಇಲ್ಲ ಅಂದರೆ ಸುಮ್ಮನೆ ಅವನ ಪಾಡಿಗೆ ಅವನು ಇದ್ಬಿಡ್ತಾನೆ. ಅವನದೇನು ಹೆಚ್ಚು ಮಾತಿಲ್ಲ, ಕತೆ ಇಲ್ಲ, ಏನಿಲ್ಲ. ಹಾಗಾಗ್ಬಿಟ್ಟು ಅವನ್ನ ಏನಾರು ಅವಶ್ಯಕತೆ ಇದ್ದರೆ ಮಾತಾಡಿಸ್ತಾರೆ, ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡ್ತಾರೆ, ಏನು ಮಾತಾಡೋಕ್ಕೆ ಹೋಗಲ್ಲ. ಹಾಗಾಗಿ ಅವನ ಪಾಡಿಗೆ ಅವನು ಏನೋ ನಿದ್ದೆ ಮಾಡ್ತಾರಂಗೆ ಮಾಡ್ಕೊತ ಹಾಡು ಏನೋ ಕೇಳ್ತಾ ಕೂತಿದ್ದ. ಅವನು ನಿದ್ದೆ ಮಾಡೋ ರೀತಿಯಲ್ಲೇ ಕೂತಿರ್ತಾನೆ. ಈ ಕಡೆ ಬಂದು ಇವರೆಲ್ಲ ಮೆಹಂದಿ ಹಾಕ್ಕೊಳ್ಳೋದು, ನಗೋದು, ಮಾತಾಡೋದು ಇದೆಲ್ಲ ಮಾಡ್ತಾಯಿರ್ತಾರೆ. ಅಲ್ಲಿಗೆ ಭೂಮಿಗೆ ಸಂಗೀತ ಹೇಳ್ತಾಳೆ, ಭೂಮಿ ಅಜ್ಜಿತ ನೀನು ಇವತ್ತು ಭೂಮಿಗೆ ಮೆಹಂದಿ ಹಾಕಬೇಕು ಕಣೋ ಅಂತ ಹೇಳ್ತಾಳೆ. ಹೋಗಮ್ಮ, ನಾನು ಹಾಕಕ್ಕೆ ಬರುತ್ತೆ, ನನಗೆ ಅವೆಲ್ಲ ಬರಲ್ಲ ಅಂತ ಬರೋಲ್ಲ ಅಂದರೆ ಹೆಂಗೋ, ಮೆಹಂದಿ ಹಾಕಬೇಕು, ಕೈಗೆ ಎಷ್ಟು ಚೆನ್ನಾಗಿ ಬರುತ್ತೆ ಬಣ್ಣ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡೋದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಸಂಸಾರ ಅಂತ ಹೇಳ್ತಾಳೆ. ಅದಕ್ಕೆ ಭೂಮಿ ಏನು ಮಾತಾಡಲ್ಲ, ಸುಮ್ಮನಿರ್ತಾಳೆ. ಆಮೇಲೆ ಅಲ್ಲಿದ್ದವರೆಲ್ಲ ಹೌದೌದು ಮೆಹಂದಿ ಹಾಕಬೇಕು ಅಂತಾರೆ. ಹಂಗಾಗ್ಬಿಟ್ಟು ಇವನೇ ಮಾಡ್ತಾನೆ, ಸರಿ ಅಂತೇಳ್ಬಿಟ್ಟು ಮೆಹಂದಿ ಹಾಕೋಕ್ಕೆ ರೆಡಿ ಆಗ್ತಾನೆ. ಇವರು ಅಂಜು ಮತ್ತು ನಿಶ್ಚಿದ್ದಿದ್ದು ಈ ಕಡೆ ಅಪ್ಪುನೂ ಕೂಡ ಇಲ್ಲಿ ಬಂದಿಯಾಳೆ. ಅವಳು ಎಲ್ಲಂದರೆ ಅಲ್ಲಿ ಪ್ರತ್ಯಕ್ಷ ಆಗ್ತಿರ್ತಾಳೆ, ಆವಾಗವಾಗ ಬರ್ತಾನೆ ಇರ್ತಾಳೆ. ಸರಿ ಅಂತೇಳ್ಬಿಟ್ಟು ಇವನು ಡ್ಯೂಟಿಗೆ ಹೋಗೋಕ್ಕೆ ರೆಡಿ ಆಗಿದ್ದಾನೆ, ಡ್ರೆಸ್ ಹಾಕ್ಕೊಂಡು. ಆಮೇಲೆ ಸಂಗೀತ ಹೇಳ್ತಾಳೆ, ಭೂಮಿಗೆ ನೀನು ಮೆಹಂದಿ ಹಾಕ್ಬೇಕು ಕಣೋ ಅಂತೇಳಿ. ಹೋಗಮ್ಮ, ನನಗೆ ಅವೆಲ್ಲ ಬರಲ್ಲ ಅಂತಾಳೆ. ಹಾಕಬೇಕು, ಬರಲ್ಲ ಅನ್ನಂಗಿಲ್ಲ, ಹಾಕಲೇಬೇಕು ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಸಂಗೀತ ಹಂಗೆ ಹೇಳಿದಾಗ ಅಜ್ಜಿತ್ ಏನು ಮಾಡೋಕ್ಕಾಗಲ್ಲ, ಒಪ್ಕೊಳ್ಳೇಬೇಕಾಗುತ್ತೆ. ಏಕೆಂದರೆ ಅಮ್ಮಗೆ ಹುಷಾರಿರಲ್ವಲ್ಲ, ಆಗಲ್ಲ ಅಂದರೆ ಅವಳು ಸೀರಿಯಸ್ ಆಗಿಬಿಡ್ತಾಳೆ. ಅದಕ್ಕೆ ಸರಿ ಅಮ್ಮ ಅಂಥೇಳಿ ಭೂಮಿನೂ ಬಂದು ಅಲ್ಲಿಗೆ ಕೂತ್ಕೋತಾಳೆ. ಮತ್ತು ಅಭಿನೂ ಅಲ್ಲಿಗೆ ಹೋಗಿ, ಅಜ್ಜಿತನೂ ಅಲ್ಲಿಗೆ ಹೋಗಿ ಕೂತ್ಕೊತಾನೆ. ಕೂತ್ಕೊಂಡ್ಮೇಲೆ ಮೆಹಂದಿ ಹಾಕು ಅಂತ ಹೇಳ್ತಾಳೆ. ಏನಂತ ಹಾಕ್ಬೇಕಮ್ಮ ಅಂತ ಕೇಳ್ತಾನೆ. ನಿಂಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ಹಾಕು ಅಂತೇಳಿ. ಅಯ್ಯೋ ಇದು ಒಳ್ಳೆ ಸರಿ ಹೋಯ್ತಲ್ಲ ಅಂತೇಳ್ಬಿಟ್ಟು ಅವನು ಆಯಿತು ನೋಡೋಣ ಅಂತ ಸುಮ್ಮನಿರ್ತಾನೆ. ಆಮೇಲೆ ಇವರಿಬ್ಬರು ಎದ್ದೋಗ್ತಾರೆ. ಎದ್ದೋದ್ಮೇಲೆ ಅಜ್ಜಿತನು ಮತ್ತು ಭೂಮಿನೂ ಕೂತ್ಕೊತಾರೆ. ಅಜ್ಜಿತ ಭೂಮಿ ಕೈಗೆ ಮೆಹಂದಿ ಹಾಕ್ತಾನೆ, ಅಂದರೆ ಅಕ್ಷರದಲ್ಲಿ ಬರೀತಾನೆ. ಓಕೆ. ಭೂಮಿ
ಭೂಮಿಗೆ ಹಾಕ್ತಾನೆ ಮೆಹಂದಿನ. ಆಮೇಲೆ ತುಂಬ ಚೆನ್ನಾಗಿ ಹಾಕಿರ್ತಾನೆ ನೀಟಾಗಿ, ಒಂದು ಚೂರು ತಪ್ಪಿಲ್ದಂಗೆ. ಒಂದು ಕಡೆ ಅಪ್ಪ ಅಂತ ಹಾಕಿ ಅಂತಾಳೆ ಭೂಮಿ, ಸಂಗೀತ ಹೇಳ್ತಾಳೆ ಅಜಿತ್ ಅಂತ ಹಾಕು ಅಂತೇಳಿ. ಆಮೇಲೆ ಮುಖ ನೋಡ್ತಾನೆ, ಅಪ್ಪ ಅಂತ ಹಾಕಿ ಅಂತಾಳೆ. ಒಂದು ಕೈಗೆ ಅಪ್ಪ ಅಂತನಾ ಅಂತ ಸಂಗೀತ ಅಂತಾಳೆ. ಅಲ್ಲಮ್ಮ, ಹಂಗಲ್ಲ, ಒಂದು ಕೈಗೆ ಅಪ್ಪ ಅಂತ ಹಾಕಿ ಒಂದು ಕಡೆಗೆ ಸಾಹೇಬ್ರು ಅಂತ ಹಾಕಿ ಅಂತ ಹೇಳ್ತಾವಳೆ ಅಂತ. ಸರಿ ಹಂಗೆ ಮಾಡು ಅಂತೇಳಿ ಹೇಳ್ತಾರೆ. ಆಮೇಲೆ ಒಂದು ಕಡೆಗೆ ಅಪ್ಪ ಅಂತ ಹಾಕ್ತಾಳೆ, ಒಂದು ಕಡೆಗೆ ಸಾಹೇಬ್ರೆ ಅಂತ ಹಾಕ್ತಾನೆ. ಆವಾಗ ಅಂತೂ ಎಲ್ಲರಿಗೂ ಖುಷಿ ಆಗ್ಬಿಡುತ್ತೆ, ಎಲ್ಲರೂ ಚಪ್ಪಾಳೆ ತಟ್ತಾರೆ, ತುಂಬ ಚೆನ್ನಾಗಿ ಹಾಕಿದ್ದಾನೆ ಅಂತ ಹೇಳ್ಬಿಟ್ಟು. ಖುಷಿಯೋ ಖುಷಿ, ಎಲ್ಲರಿಗೂ ಮೆಹಂದಿ ಹಾಕಿದ್ದೆ ದೊಡ್ಡ ಸಿರಿ ಬಂದಷ್ಟು ಖುಷಿಯಾಗಿ ಹೋಗುತ್ತೆ. ಎಲ್ಲರೂ ಕೈ ತಪ್ಪಲೆ ಬಡಿತಾರೆ. ಆಮೇಲೆ ಸಂಗೀತಂಗೆ ಕಾಲೇಜಲ್ಲಿ ಅವಳು ಓದುವಾಗ ಡವ್ ಸಂಗೀತ ಅನ್ನೋರಂತೆ. ಅದಕ್ಕೆ ಅವಳ ಗಂಡ ಹಂಗಂತ ಹೇಳಿದ್ದಕ್ಕೆ ಅವಳು ಇನ್ನೊಂದು ಸಲ ನೀವು ಹಂಗನ್ನೇ ನಿಮ್ಗೇನು ಮಾಡ್ತೀನಿ ನೋಡಿರಂತೆ ಅಂತ ಹೇಳ್ಬಿಟ್ಟು ಸಿಟ್ಕೊಂಡು ಒಳಗೆ ಹೋಗಿರ್ತಾಳೆ. ಯಾರು? ಸಂಗೀತ ಒಳಗೆ ಹೋಗಿರ್ತಾಳೆ. ಆಮೇಲೆ ಸತ್ಯ ಎಲ್ಲರೂ ಇರ್ತಾರೆ, ಅಪ್ಪು ಸತ್ಯ ಎಲ್ಲರೂ ಇರ್ತಾರೆ. ಎಲ್ಲರೂ ಖುಷಿಯಾಗುತ್ತೆ ಭೂಮಿಗೆ ಮೆಹಂದಿ ಹಾಕಿದ್ದು. ಆಮೇಲೆ ಖುಷಿ ಪಟ್ಕೊಂಡು ಎಲ್ಲರೂ ಸಂತೋಷವಾಗಿ ಮೆಹಂದಿ ಎಲ್ಲ ಹಾಕಿದ್ದಾಯಿತು. ಅವಳು ಮೇಲೆ ಹೋಗಿರ್ತಾಳೆ, ಯಾರು? ಭೂಮಿ ಮೇಲೆ ಹೋಗಿರ್ತಾಳೆ. ಇವರೆಲ್ಲ ಇಲ್ಲೇ ಕೂತ್ಕೊಂಡು ನಾನು ಇನ್ನೊಂದು ಸಲ ನನ್ನ ಇನ್ನೊಂದು ಸಲ ಡವ್ ಸಂಗೀತ ಅನ್ನಿ ನಾನು ಸುಮ್ಮನಿರೋಳಲ್ಲ, ಮತ್ತು ನಂಗೆ ಹಂಗೆಲ್ಲ ಅನ್ಬೇಡಿ ಅಂತ ಗಂಡಿಗೆ ಹೇಳ್ತಾ ಇರ್ತಾಳೆ ಸಂಗೀತ. ಕಾಲೇಜಲ್ಲೆಲ್ಲ ಹಂಗೆ ಕರಿತಿದ್ದಿದ್ದು ಅಂತ ಹೇಳ್ತಾರೆ. ಯಾರೂ ಇಲ್ಲ, ನೀವು ಸುಮ್ಮನೆ ಇರಿ, ಸುಳ್ಳು ಹೇಳ್ಬೇಡಿ ಅಂತೇಳಿ ಗಂಡಿಗೆ ಜೋರು ಮಾಡ್ತಾ ಇರ್ತಾಳೆ. ಆಮೇಲೆ ಎಲ್ಲ ನಿಂತ್ಕೊಂಡು ತಮಾಷೆ ನೋಡಿ ನಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಡಮ್ ಅಂತ ಬಿದ್ದಂಗಾಗುತ್ತೆ. ಏನು ಬಿತ್ತು ಅಂತೇಳಿ ಮೇಲಕ್ಕೆ ಓಡೋಗಿ ನೋಡ್ತಾರೆ. ಓಡೋಗಿ ನೋಡಿದ್ರೆ ಇವಳು ಪಾಡಿಗೆ ಇವಳು ಬಿದ್ದೋಗ್ಬಿಟ್ಟಿದ್ದಾಳೆ ಭೂಮಿ. ಆವಾಗ ಭೂಮಿ ಅಂತ ಹಾರ್ಬಿಡ್ತಾನೆ ಒಂದೇ ಇದಕ್ಕೆ. ಆಮೇಲೆ ಎಲ್ಲ ಹೋಗಿ ನೋಡ್ತಾರೆ, ಬಿದ್ದೋಗ್ಬಿಟ್ಟಿದ್ದಾಳೆ ಭೂಮಿ. ಅಂದರೆ ಚಾರ್ಜಿಗೆ ಹಾಕಿದ್ಲಂತೆ, ಪಿನ್ ಚಾರ್ಜಿಗೆ ಹಾಕಿದಾಗ ಅದು ಕರೆಂಟ್ ಶಾಕ್ ಹೊಡೆದು ಅವಳು ಬಿದ್ದೋಗಿರ್ತಾಳೆ. ಇದು ಡಮ್ ಅಂದ ತಕ್ಷಣವೇ ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ. ಎಲ್ಲರೂ ಒಂದೇ ಉಸಿರಿಗೆ ಹೋಗ್ತಾರೆ. ಅಲ್ಲಿ ನೋಡಿ ಸಿಚುವೇಶನ್ನು ಫುಲ್ಲು ಸೀರಿಯಸ್ ಆಗಿಬಿಡ್ತಾರೆ. ಏನಾಯಿತು, ಅಯ್ಯೋ ದೇವ್ರೆ, ಯಾಕೆ ಹಿಂಗಾಯಿತು ಅಂತೇಳಿ. ಆಮೇಲೆ ಭೂಮಿ ಅಂತ ಸ್ವಲ್ಪ ನೀರು ತಾರಮ್ಮ ಅಂತ ಹೇಳ್ತಾನೆ. ನೀರು ತರ್ತಾಳೆ. ನೀರು ಕುಡಿಸಿ ಎಲ್ಲ ಮಾಡಿ ಇದು ಮಾಡ್ತಾನೆ. ಆಮೇಲೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದ ಮೇಲೆ ಏನಮ್ಮ, ಏನು ಮಾಡ್ಕೊಂಡೆ, ಯಾಕೆ ಬಿದ್ದೆ ಭೂಮಿ ಅಂತ ಕೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಪಿನ್ ಹಾಕೋಕ್ಕೆ ಅಂತ ಹೋದೆ, ಯಾರೋ ಲೂಸಾಗಿ ಇದು ಮಾಡಿದ್ದಾರೆ, ನಂಗೆ ಗೊತ್ತಾಗಲಿಲ್ಲ, ಹಾಗಾಗಿ ನಾನು ಈ ಕಡೆ ಬಿದ್ದುಬಿಟ್ಟೆ ಅಂತ ಹೇಳ್ತಾಳೆ. ಓಹೋ, ಯಾರ್ದೋ ಇದು ಕೈವಾಡ ಇದೆ ಅಂತ ಅಲ್ಲೂ ಗೊತ್ತಾಗುತ್ತೆ ಅಜಿತ್ಗೆ. ಆದರೆ ಬಾಯ್ಬಿಟ್ಟು ಏನೂ ಹೇಳಲ್ಲ. ಅವನು ವೆಯ್ಟ್ ಮಾಡ್ತಾಯಿದ್ದಾನೆ ಕರೆಕ್ಟಾಗಿ ಪ್ರೂಫ್ ಸಿಗಲಿ ಅಂತೇಳಿ. ಪ್ರೂಫ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅವ್ರ ಅತ್ತೆನೇ ಹಿಡಿದಾಕ್ತಾನೆ. ಅಲ್ಲಿವರೆಗೆ ಕಾಯಬೇಕಷ್ಟೆ. ನಿಜವಾಗ್ಲೂ ಭೂಮಿನ ತೆಗೆದುಬಿಟ್ರೆ ಆವಾಗ ಮನಸ್ವಿನಿ ಅವಳೇ, ಭೂಮಿನೂ ಅವಳೇ ಅಂತ ಯಾರಿಗೂ ಗೊತ್ತಾಗಲ್ಲ ಅನ್ನೋದು ಅವ್ರ ಇಂಟೆನ್ಷನ್ ಆಗಿರುತ್ತೆ. ಆದರೆ ಆಲ್ರೆಡಿ ಅವ್ರ ಅಮ್ಮ ಅಪ್ಪಂಗೆಲ್ಲ ಗೊತ್ತಿದೆ ಅನ್ನೋದು ಅವಳಿಗೆ ಗೊತ್ತೇ ಇಲ್ಲ ಅಂತ ಕಾಣುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.